ನೀವು ಸದಾಕಾಲ ಸತ್ಕರ್ಮವನ್ನೇ ಮಾಡುವವರು, ಲೋಕದ ಹಿತಕ್ಕಾಗಿ ಅಂತ ಒಂದು ಯಜ್ಞವನ್ನು ಹಾಳು ಮಾಡುತ್ತಾರೆ. ಜೊತೆಯಲ್ಲೇ ಯಜ್ಞ ಮಾಡುತ್ತಾ ಇರುವಂತ ನಿಮಗೆ ತೊಂದರೆ ಕೊಡುತ್ತಾರೆ ಅಂತಾದರೆ ಇದು ಲೋಕ ಕಲ್ಯಾಣಕ್ಕಾಗಿ ಕೈಗೊಂಡ ಕಾರ್ಯಕ್ಕೆ ವಿಘ್ನ ತರ್ತಾರೆ ಅಂತ ಆದರೆ ಅದು ಲೋಕ ವಿರೋಧವಾದ ಕಾರ್ಯವೇ ಹೌದು. ಧರ್ಮ ಸಮ್ಮತವಾದಂತ ಕಾರ್ಯಕ್ಕೆ ಒಬ್ಬ ಅಡ್ಡಿ ತರ್ತಾರೆ ಅಂತ ಆದರೆ ಅದು ಧರ್ಮ ವಿರೋಧವೇ ಹೌದು. ಒಬ್ಬ ಧರ್ಮ ವಿರೋಧವನ್ನು ಮಾಡ್ತಾನೆ, ಲೋಕ ವಿರೋಧವನ್ನು ಮಾಡ್ತಾನೆ ಅಂತ ಆದರೆ ಅಂತವನನ್ನು ಶಿಕ್ಷಿಸಲೇಬೇಕು. ಈಗ ನನ್ನಲ್ಲಿಯವರೆಗೆ ಬಂದದ್ದು ಬಹಳ ಒಳ್ಳೆಯದಾಯ್ತು. ಕಿರಿದು ದಿನದಲ್ಲಿ ಆ ದೈತ್ಯರನ್ನ ತರಿದು ನೀವು ಮಾಡುವಂತ ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ಕರ್ತವ್ಯಕ್ಕೆ ನೀವು ಮುಂದುವರಿಯುವ ಹಾಗೆ ನಾನು ಮಾರ್ಗಸೂಚನೆ ಮಾಡ್ತೇನೆ. ನಮಸ್ಕಾರ ವೀಕ್ಷಕರೇ, ಇವತ್ತೊಂದೊಂದು ಹಿರಿಯ ಯಕ್ಷಗಾನ ಕಲಾವಿದರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಹಲವಾರು ಒಂದು ದಿಗ್ಗಜ ಕಲಾವಿದರ ಜೊತೆಗೆ ಒಡನಾಟ ಇದೆ, ಜೊತೆಗೆ ಹಲವಾರು ಒಂದು ದೊಡ್ಡ ದೊಡ್ಡ ಯಕ್ಷಗಾನ ಮೇಳಗಳಲ್ಲಿ ತಮ್ಮ ಅಭಿನಯಿಸೋದ್ರ ಜೊತೆಗೆ ಒಂದು ದಕ್ಷಿಣೋತ್ತರ ಕನ್ನಡದಲ್ಲಿ ತಮ್ಮದೇ ಆದ ಒಂದು ಹೆಸರು ಮಾಡಿದ್ದಾರೆ. ಜೊತೆಗೆ ಒಂದು ಪೋಷಕ ಪಾತ್ರಕ್ಕೆ ಇವರು ಅಂತ ಕೊಟ್ಟ ಕಡೆಗೆ ಅಪೂರ್ವ. ಹಲವಾರು ದೊಡ್ಡ ದೊಡ್ಡ ಯಕ್ಷಗಾನ ಮೇಳಗಳಲ್ಲಿ ಪೋಷಕ ಪಾತ್ರಕ್ಕೆ ಒಂದು ಹೆಚ್ಚಿಗೆ ಜೀವ ತುಂಬುವಂತ ಮಹಾಬಲೇಶ್ವರ ಗೌಡ ಹಾರಗೊಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಯಕ್ಷಗಾನಕ್ಕೆ ಹೇಗೆ ಬಂದ್ರು, ಯಾವ್ಯಾವ ಮೇಳಗಳಲ್ಲಿ ತಮ್ಮ ಪ್ರದರ್ಶನ ನೀಡಿದ್ದಾರೆ, ಜೊತೆಗೆ ಇವರದೇ ಆದ ಒಂದು ಯಕ್ಷಗಾನ ತಂಡ ಇದೆ. ಅವೆಲ್ಲದ್ರೂ ಅವರ ಒಂದು ಕಿರು ಪರಿಚಯ ಮೂಲಕ ತಿಳ್ಕೊಳ್ಳೋಣ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕ ತಿಳಿಸ್ಕೊಡ್ಬೇಕು. ನಮಸ್ಕಾರ, ನಾನು ಮಹಾಬಲೇಶ್ವರ ಗೌಡ ಹಾರೇಗೊಪ್ಪ. ನಮ್ಮ ತಾಯಿ ದೇವಕಿ, ತಂದೆ ನಾರಾಯಣಗೌಡ ಹಾಗೂ ಮಡದಿ ಸಾವಿತ್ರಿ, ಮಗಳು ಪ್ರಣತಿ, ಪ್ರಜ್ಞಾ, ಪ್ರಣವ. ಈ ಕುಟುಂಬ ನಮ್ಮದು. ಯಕ್ಷಗಾನದಲ್ಲಿ ನಮ್ಮ ಬದುಕನ್ನು ಸಾಗಿಸ್ತಾ ಇದ್ದೇವೆ. ನೀವು ಯಕ್ಷಗಾನಕ್ಕೆ ಎಷ್ಟು ಒಂದು 25-30 ವರ್ಷ ಕಾಲ ಯಕ್ಷಗಾನದಲ್ಲಿ ಇದ್ದೀರಾ. ನಿಮ್ಗೆ ಯಕ್ಷಗಾನಕ್ಕೆ ಮೊದಲಿಗೆ ಬರಬೇಕು, ಅದರಲ್ಲಿ ಇಂಟ್ರೆಸ್ಟ್ ಹೇಗೆ ಬರುತ್ತೆ ಅಂತ ಹೇಳ್ಬೋದಾ? ನಮ್ಮಲ್ಲಿ ನಾವು ಸಣ್ಣವರಿರುವಾಗ ನಮ್ಮ ತಂದೆಯವರು ಮತ್ತು ಅವರ ಊರಿಗೆ ಸತ್ಯಗೌಡರು ಅಂತ ಹೇಳಿ ಅವರೆಲ್ಲ ಸೇರಿ ಊರಲ್ಲಿ ಯಕ್ಷಗಾನ ವರ್ಷಕ್ಕೊಮ್ಮೆ ಹೆಂಗೆ ಸಂಘದ ಆಟ ಅಂತ ಮಾಡ್ತಿದ್ರು. ಯಕ್ಷಗಾನವನ್ನು ಕಲಿತು ಮಾಕೋಡ್ ನಾರಾಯಣ ಭಾಗವತರು ಹಾಗೂ ಚಳಮನೆ ಮಂಜಪ್ಪ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಕಲಿತು ಯಕ್ಷಗಾನ ಮಾಡ್ತಾ ಇದ್ರು ವರ್ಷಕ್ಕೊಂದು. ಆ ಸಂದರ್ಭದಲ್ಲಿ ಅದನ್ನು ನೋಡಿ ನನಗೆ ಯಕ್ಷಗಾನದ ಬಗ್ಗೆ ತುಂಬ ಆಸಕ್ತಿ, ಒಲವು ಮೂಡಿದ್ದು ಬಾಲ್ಯದಲ್ಲಿ. ಆನಂತರ ಮತ್ತೆ ಯಕ್ಷಗಾನಕ್ಕೆ ಹೋಗಬೇಕು ಅಂತ ಅನ್ನಿಸಿದ್ದು ಇಲ್ಲಿ ಸಿರಳಿಗೆ ಭಾಸ್ಕರ್ ಜೋಯಿಷಿ ಅಂತ ಪಡಗುತಿಟ್ಟಿನಲ್ಲಿ ಪ್ರಸಿದ್ಧ ಶ್ರೀವೇಷಧಾರಿಗಳು. ಅವರು ಒಂದು ಭುವನಗಿರಿ ಅಂತ ಒಂದು ಮೇಳವನ್ನು ಕಟ್ಟಿದ್ರು ನಮ್ಮದೇ ಈ ಭುವನಗಿರಿ ಹೆಸರಿನಲ್ಲಿ. ಆ ಸಂದರ್ಭದಲ್ಲಿ ಅವ್ರ ಮೇಳಕ್ಕೆ ನಾವು ಕೆಲಸಗಾರರಾಗಿ ಸೇರ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ವೇಷಗಳ ಅನಿವಾರ್ಯತೆ ಬಂದಾಗ ನಮಗೆ ಮಾಡಿಸ್ತಾ ಇದ್ರು. ಸೊ ನಿಮ್ಗೆ ಯಕ್ಷಗಾನ ಟಚ್ ಇರೋದ್ರಿಂದ ನಿಮ್ಗೆ ಒಂದು ಅವಕಾಶಗಳು ಸಿಗ್ತಾ ಇತ್ತು. ಮತ್ತೆ ಈ ಎಲ್ಲಾ ಮೇಳಗಳಲ್ಲಿ ಈಗಲೂ ಇದೆ, ಮೊದಲು ಇದೆ. ಈ ಸೈಡ್ ಪಾತ್ರಗಳಿಗೆ ಅನಿವಾರ್ಯತೆಗಳು ತುಂಬಾ ಇದೆ. ಆ ಸಂದರ್ಭದಲ್ಲಿ ಅವರನ್ನ ನಾವು ಯಾವತ್ತೂ ನೆನಪಿಸಿಕೊಳ್ತೇನೆ, ಭಾಸ್ಕರ್ ಜೋಯಿಶ್ರನ್ನ. ನಿಮ್ಗೊಂದು ಅವಕಾಶ ಖಂಡಿತ. ಅವರೊಬ್ರು ಪ್ರಧಾನ ವೇಷಧಾರಿಯಾಗಿ ಮೇಳದ ಯಜಮಾನರಾದ್ರೂ ಕೂಡ ನಮಗೆ ಬಣ್ಣ ಹಚ್ಚಿ ವೇಷ ಮಾಡಿಸಿ ಕೆಲವೊಮ್ಮೆ ರಂಗಕ್ಕೆ ಕಳಿಸಿದ್ದಿದೆ. ಆ ನಂತರ ಮೇಳಕ್ಕೆ ಒಂದು ವರ್ಷ ಅವ್ರ ಒಟ್ಟಿಗೆ ತಿರುಗಾಟ ಮಾಡಿ ಆಮೇಲೆ ನಮ್ಮ ಗುರುಗಳು ಐನ್ಬೈಲ್ ಈಶ್ವರ ಗೌಡ ಅಂತ ಅವ್ರ ಹತ್ರ ಒಂದು 6 ತಿಂಗಳ ಹೆಜ್ಜೆ ಅಭ್ಯಾಸ ಮಾಡಿ ಆನಂತರ ಗುಂಡುಬಾಳ ಮೇಳಕ್ಕೆ ಅವ್ರ ಮೂಲಕನೇ ಸೇರಿದೆ. ಒಂದು ದೊಡ್ಡ ಮೇಳಕ್ಕೆ ಪದಾರ್ಪಣೆ, ಒಂದು ಗುಂಡುಬಾಳ ಮೂಲಕ ಪದಾರ್ಪಣೆ ಮಾಡ್ತೀರಾ. ಅಲ್ಲಿ ಎಷ್ಟು ವರ್ಷಗಳ ಕಾಲ ಇರ್ತೀರಾ? ಅಲ್ಲಿ 2 ವರ್ಷ ಅಲ್ಲಿ ನಾನು ಅಭ್ಯಾಸ ಜೊತೆಯಲ್ಲಿ ಮೇಳದಲ್ಲಿ. ಸೊ ಅಲ್ಲಿ ಅಭ್ಯಾಸಕ್ಕೆ ನಿಮ್ಗೆ ಒಳ್ಳೆ ಅವಕಾಶ ಸಿಗ್ತದೆ. ಆ ಮೇಳನೇ ಅಭ್ಯಾಸ ಮಾಡುವ ಕಲಾವಿದರಿಗೆ ಬಹಳ ಅನುಕೂಲ. ಫಸ್ಟ್ ಎಲ್ಲ ಒಂದು ಯಕ್ಷಗಾನ ಕಲಿಬೇಕು ಅಂದಾಗ ಗುಂಡುಬಾಳ ಮಸ್ಟ್ ನೆನಪಾಗೋದಲ್ವಾ? ತುಂಬಾ ನಮ್ಮ ಉತ್ತರ ಕನ್ನಡ ಮತ್ತೆ ಘಟ್ಟದ ಮೇಲೆ ಶಿರ್ಸಿ, ಸಿದ್ದಾಪುರ, ಸಾಗರ, ಯಲ್ಲಾಪುರ ಈ ಪ್ರಾಂತ್ಯದ ಕಲಾವಿದರಲ್ಲಿ ಸಾಮಾನ್ಯ ಗುಂಡುಬಾಳ ಮೇಳಕ್ಕೆ ಹೋಗದೇ ಇದ್ದ ಕಲಾವಿದರೇ ಇಲ್ಲ. ಅಲ್ಲಿ ಕಾಶಿ ಅಂತ ಹೇಳ್ಬೋದು. ಹೌದೌದು. ಅಲ್ಲಿ ಗೆಜ್ಜೆ ಕಟ್ಟಿದವರೆಲ್ಲ ಇವತ್ತು ಶ್ರೇಷ್ಠ ಕಲಾವಿದರಾದವರು ಬಹಳ ಜನ ಇದ್ದಾರೆ.
ಜೊತೆಯಲ್ಲಿ ಒಮ್ಮೆ ಮೇಳಕ್ಕೆ ಹೋಗದೇ ಇದ್ರು ವರ್ಷಕ್ಕೊಮ್ಮೆ ಆದ್ರೂ ಹೋಗಿ ಅಲ್ಲಿ ಗೆಜ್ಜೆ ಕಟ್ಟಿ ವೇಷ ಮಾಡಿ ಸೇವೆ ಮಾಡುವಂತ ಒಂದು ಪರಿಪಾಠ ಈಗಲೂ ಇದೆ. ಆಗ ಅಲ್ಲಿ 2 ವರ್ಷ ತಿರುಗಾಟ ಮಾಡಿದ್ದೀನಿ ನಾನು. ಓಕೆ. ಆ ನಂತರ ಚಂದ್ರಹಾಸ್ ನಾಯ್ಕ್ ಅಂತ ಹುಡುಗೋಡು ಒಬ್ಬ ಪ್ರಸಿದ್ಧ ಕಲಾವಿದರು. ಅವರು ಈಗಿಲ್ಲ. ಅವರು ಅಮೃತೇಶ್ವರಿ ಮೇಳಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಗುಂಡುಬಾಳ ನಂತರ ಒಂದು ಯಕ್ಷಗಾನ ಕಲಿತು ನೆಕ್ಸ್ಟ್ ಸ್ವಲ್ಪ ಸಣ್ಣ ಸಣ್ಣ ವೇಷಗಳನ್ನೆಲ್ಲ ಮಾಡ್ತಾ ಸ್ವಲ್ಪ ಮಟ್ಟಿಗೆ ಅನುಭವ ತಗೊಂಡು ಆಮೇಲೆ ಅಮೃತೇಶ್ವರಿ ಮೇಳಕ್ಕೆ ಹೋದೆ. ಅಲ್ಲೂ ಎಲ್ಲ ತರದ ವೇಷಗಳನ್ನು ಮಾಡಿದ್ದೀನಿ. ಅಲ್ಲೂ ಕೂಡ ನಮಗೆ ಮಾಧವ್ ನಾಯ್ಕ್ ಅಂತ ಜಲವಳ್ಳಿಯವರು, MN ನಾಯ್ಕ್ ಅಂತಿದ್ರು. ಅವರು ನನಗೆ ತುಂಬ ಪೋಷಕ ಪಾತ್ರಗಳು ಎಲ್ಲ ಪಾತ್ರಗಳ ಒಂದು ಅನುಭವಗಳನ್ನ ಅವರಿಂದ ತಗೊಂಡೆ. ತುಂಬ ಅನುಕೂಲ ಆಯಿತು ಅವರಿಂದ ತಿರುಗಾಟ. ಆ ನಂತರ ಅಲ್ಲಿಂದ 1 ವರ್ಷ ಮಡಾಮಕ್ಕಿ ಮೇಳ ತಿರುಗಾಟ ಮಾಡಿದೆ. ಆ ನಂತರ ಅಲ್ಲಿಂದ ಮಾರನಕಟ್ಟೆ ಮೇಳಕ್ಕೆ MM ಹೆಗಡೆ ಅವರು ಅಂತ ಹೇಳಿ ಸಂಚಾಲಕರು, ಅವರ ಯಜಮಾನಿಕೆಯಲ್ಲಿ ನಿರಂತರ 10 ವರ್ಷಗಳ ಕಾಲ ಒಂದೇ ಮೇಳದಲ್ಲಿದ್ದೆ. ಅಲ್ಲೇ ಇರ್ಬೈಲ್ ಆನಂದ್ ಶೆಟ್ರು, ಉಮೇಶ್ ಸುವರ್ಣ ಇವರೆಲ್ಲ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸಂಪರ್ಕ ಬೆಳೀತಾ ಅನ್ಸುತ್ತಲ್ಲ. ತುಂಬಾ ವರ್ಷ 10 ವರ್ಷ ನಿರಂತರವಾಗಿ ಅಭ್ಯಾಸ ಮಾಡಿದೆ, ಮೇಳ ತಿರುಗಾಟ ಮಾಡಿದೆ. ಆ ನಂತರದಲ್ಲೇ ಪೇರಡೂರು ಮೇಳಕ್ಕೆ ಬಂದೆ. ನಮ್ಮ ಬೀಜಮಕ್ಕಿ ವಿಜಯ ಗಾಣಿಗ ಅವರು ಪೇರಡೂರು ಮೇಳಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಪೇರಡೂರು ಮೇಳದಲ್ಲಿ ನಿರಂತರ 11 ವರ್ಷ ತಿರುಗಾಟ. ಅಲ್ಲೂ 11 ವರ್ಷಗಳ ಕಾಲ ಅಲ್ಲಿ ಶ್ರೇಷ್ಠ ಕಲಾವಿದರು ಒಡನಾಟ ಆಗಿದೆ ನನಗೆ. ಒಂದು ಸುಬ್ರಹ್ಮಣ್ಯ ಧಾರೇಶ್ವರ ಭಾಗವತರ ಇದ್ರು ಆವಾಗ, ಅವರು, ಗೋಪಾಲಾಚಾರ್ಯರು, ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟರು, ಇಂಥ ದೊಡ್ಡ ದೊಡ್ಡ ನಟರು. ಜೊತೆಯಲ್ಲಿ ನಮ್ಮ ಜಲವಳ್ಳಿ ವಿದ್ಯಾಧರರಾವ್, ಆಮೇಲೆ ನೀಲ್ಕೋಡ್ ಶಂಕರ ಹೆಗಡೆ. ನಾನು ಆರಂಭಕ್ಕೆ ಮೇಳಕ್ಕೆ ಹೋದಾಗ ನನಗೆ ಭಾಳ ಭಯ ಇತ್ತು. ಟೆಂಟ್ ಮೇಳ, ನಮಗೆ ವೇಷ ಮಾಡೋದು ಕಷ್ಟ ಅಂತ. ಆ ಸಮಯದಲ್ಲಿ ನನಗೆ ಧೈರ್ಯ ಕೊಟ್ಟು ಹುರಿದುಂಬಿಸಿದವರು ನೀಲ್ಕೋಟ್ ಶಂಕರ ಹೆಗಡೆ ಅವರು. ಏನು ಹೆದರ್ಕೊಳ್ಬೇಡ, ಬಾ ನೀನು ಮೇಳಕ್ಕೆ ಬಾ, ನಾವೆಲ್ಲ ಇದ್ದೀವಿ, ಏನು ಆಗಲ್ಲ, ಯಾಕೆ ಹೆದರ್ತೀವಿ ಹೇಳಿ ಧೈರ್ಯ ಕೊಟ್ಟು ಮೇಳ ತಿರುಗಾಟ 11 ವರ್ಷ ಭಾಳ ನನಗೆ ಪ್ರಯೋಜನ ಆಗಿದೆ. ಪೇರಡೂರು ಮೇಳದ ಅಲ್ಲಿ ಯಾವ ಪಾಠಗಳು ನೀವು ಹೆಚ್ಚಿಗೆ ಮಾಡ್ತಾ ಇದ್ರಲ್ಲಿ? ಅಲ್ಲಿ ಆರಂಭದಿಂದ ನಾನು ಸ್ವಲ್ಪ ಪೋಷಕ ಪಾತ್ರಗಳೇ ಹೆಚ್ಚು ಮಾಡ್ತಾ ಬಂದದ್ದು. ಹಂಸಧ್ವಜ, ನಾರದ, ಧರ್ಮರಾಯ, ಯುಧಿಷ್ಠಿರ, ಮತ್ತೆ ಸಂಜಯ, ವಿದುರ, ಇಂಥ ಪಾತ್ರಗಳನ್ನೇ ಹೆಚ್ಚು ಮಾಡ್ತಾ ಬಂದಿದ್ದೇನೆ. ಅದು ಸ್ವಲ್ಪ ಮಟ್ಟಿಗೆ ಜನ ಮೆಚ್ಚುಗೆಯೂ ಆಗಿದೆ. ಅದು ನನಗೆ ಬಹಳ ಸಂತೋಷದ ವಿಷಯ. ಹಾಗೆ ಪೇರಡೂರು ಮೇಳದ ತಿರುಗಾಟ ನನಗೆ ಬಹಳ ಒಂದು ಸಮಾಜದಲ್ಲಿ ಗೌರವ, ನಿಮ್ಮನ್ನು ಗುರುತಿಸಿ ಇದೆಲ್ಲ ತಂದುಕೊಟ್ಟಿದೆ. ಮತ್ತೆ ಮೇಳದ ಯಜಮಾನರು ಕೂಡ ನಮ್ಮನ್ನು ಬಹಳ ಪ್ರೀತಿ ಅಭಿಮಾನದಿಂದ ಕಂಡುಕೊಂಡಿದ್ದಾರೆ. ಈಗ ನೀವೊಂದು ಹಲವಾರು ದೊಡ್ಡ ದೊಡ್ಡ ಮೇಳಗಳಲ್ಲೇ ಅನುಭವ ಪಡೆದಿರ್ತೀರ, ಅಲ್ಲಿ ನಿಮ್ಗೆ ಒಂದು ಹೆಸರು ಮಾಡಿರ್ತೀರ, ಜೊತೆಗೆ ಒಂದು ಆರ್ಥಿಕವಾಗಿ ನಿಮ್ಮನ್ನೊಂದು ದೃಢವಾಗಿರ್ತದೆ. ಆದ್ರೂ ಸಹಿತ ಒಂದು ಅಂತ ದೊಡ್ಡ ದೊಡ್ಡ ಮೇಳಗಳನ್ನ ಬಿಟ್ಟು ಬರೋ ಕಾರಣ ಏನಿರುತ್ತೆ ಅಂತ ಹೇಳ್ಬೋದಾ? ಮೇಳ ಬಿಡ್ಲಿಕ್ಕೆ ಕಾರಣ ಮತ್ತೇನಲ್ಲ, ಈಗ ನಮ್ದು ಸಂಸಾರ ಆದ್ಮೇಲೆ ತಿರುಗಾಟ ಎಲ್ಲ ಕಷ್ಟ, ಮತ್ತೆ ಆಟಗಳು ಹೆಚ್ಚು ಆ ಕಡೆಗೆ ಆಗ್ತದೆ, ಮೇಳದ್ದು ಹೋಗಿ ಬಂದು ಮಾಡೋದೆಲ್ಲ ಕಷ್ಟ ಅಂತ ಆಯ್ತು. ಹಾಗಾಗಿ ಮೇಳ ಬಿಡ್ಬೇಕು ಅಂತ ಒಂದು ಯೋಚನೆ ಮಾಡಿದೆ. ಬಿಟ್ರೆ ಮಾಡೋದೇನು, ಒಂದು ಉದ್ಯೋಗ ಬೇಕಲ್ಲ, ಯಕ್ಷಗಾನದಲ್ಲೇ ನೀವು ಅದು ಬಿಟ್ಟು ಬೇರೆ ಮಾಡಕ್ಕೆ ನಮಗೆ ಕಷ್ಟ ಆಗ್ತದೆ. ಹಾಗಾಗಿ ಯಕ್ಷಗಾನದಲ್ಲೇ ಜೀವನ ಸಾಗಿಸ್ಬೇಕು ಅಂತಾರೆ, ಏನು ಮಾಡೋದು ಅಂತ ಒಂದು ಸಾರಿ ಹಿಂಗೆ ಡ್ರೆಸ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಆ ಸಮಯದಲ್ಲಿ ನಮ್ಮ ಕಾನಗೋಡು ಸುಬ್ರಹ್ಮಣ್ಯ ಗೌಡ್ರು ಭಾಳ ನನಗೆ ಸಹಾಯ ಮಾಡಿದ್ದಾರೆ. ಡ್ರೆಸ್ ನಡೀತದೆ, ಮತ್ತೆ ಅದಕ್ಕೆ ಬೇಕಾದಂಥ ವೇಷ ಸಾಮಾನೆಲ್ಲ ನಾನು ತಯಾರು ಮಾಡಿಕೊಡ್ತೀನಿ ಅಂತ ಹೇಳಿದ್ದು ಮಾಡಿಕೊಟ್ಟಿದ್ದಾರೆ ಅವರು. ಆವತ್ತಿಂದ ನಮಗೆ ಕಾರ್ಯಕ್ರಮಗಳು ಏನು ತೊಂದರೆ ಇಲ್ಲ. ಆವತ್ತಿಂದ ನಾನು ಡ್ರೆಸ್ ಬಾಡಿಗೆ ಕೊಡ್ತೀನಿ, ಮತ್ತೆ ಕಲಾವಿದರ ಸಂಘಟನೆ ಮಾಡಿ ಆಟಗಳನ್ನು ಮಾಡ್ತಾ ಬಂದಿದ್ದೀನಿ. ನಿಮ್ದೇ ಒಂದು ಯಕ್ಷಗಾನ ಮಂಡಳಿ ಅಂತ ಹೆಸರೇನು ಇಟ್ಕೊಂಡಿದ್ದೆ ಹೇಳ್ಬೋದು? ಈ ಮಾರಿಕಾಂಬಾ ಯಕ್ಷಗಾನ ಮಂಡಳಿ ಹಾರೆಗೊಪ್ಪ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಸುಮಾರು ಎಷ್ಟು ವರ್ಷಗಳಾಯ್ತು ಈಗ? ಈಗ ನಾವು ಈ ಡ್ರೆಸ್ ಮಾಡಿ ತಂಡ ಕಟ್ಟಿ ಒಂದು 10 ವರ್ಷ ಆಯ್ತು, ಈಗ 11 ವರ್ಷ ಆಯ್ತು. ಯಕ್ಷಗಾನ ಭಾಷೆಯಲ್ಲಿ ಹೇಳಿದ್ರೆ ಅದಕ್ಕೆ ಪೆಟ್ಟಿಗೆ ಅಂತ ಹೇಳ್ತಾರಲ್ಲ, ಪೆಟ್ಟಿಗೆ ಅಂತ ಹೇಳ್ತಾರೆ. ಅದು ಪೆಟ್ಟಿಗೆ ಅಂದ್ರೆ ಈಗ ನಾವು ಆಟ ಮಾಡಿದ್ರು ಬೇಕು ವೇಷ ಪರಿಕರ, ಬೇರೆಯವರು ಆಟ ಮಾಡಿದ್ರು ನಮ್ಮಿಂದ ಬಾಡಿಗೆ ತಗೊಳ್ತಾರೆ, ಆ ತರ. ಅದು ಈ ಬಟ್ಟೆಗಳನ್ನ ನೀವೇ ಎಲ್ಲ ತಯಾರು ಮಾಡ್ತೀರಾ? ಅದಕ್ಕೆ ಬೇಕಾದ ಸಲಕರಣೆಗಳನ್ನೆಲ್ಲ ನೀವೇ ತಯಾರು ಮಾಡ್ತೀರಾ? ಬಟ್ಟೆ ಎಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೇ ಹೊಲಿತಾರೆ. ಅದು ನಮ್ಮ ಪೆಟ್ಟಿಗೆಗೆ ಬಹಳ ಅನುಕೂಲ. ನಿಮ್ ಮನೆಯವರೆಲ್ಲ ಒಂದು ಸಹಕಾರ ಇರೋದಕ್ಕೆ ತುಂಬಾ ಇದೆ.
ನಮ್ಮ ತಂದೆಯವರು, ನಮ್ಮ ಮನೆಯವರು. ಹ್ಮ್ ಮತ್ತೆ ಈ ಪೆಟ್ಟಿಗೆಗೆ ಮುಖ್ಯವಾಗಿ ಬೇಕಾದದ್ದು ಟೈಲರಿಂಗ್. ಬಟ್ಟೆ ಹೊಲಿಯೋರು ಇಲ್ಲದೆ ಇದ್ರೆ ಪೆಟ್ಟಿಗೆ ಮಾಡೋದು ಬಹಳ ಕಷ್ಟ. ಹಾಗಾಗಿ ನಮ್ಮ ಮನೆಯವರೇ ಬಟ್ಟೆ ಹೊಲಿಯೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಜೊತೆಯಲ್ಲಿ ಮತ್ತೆ ನಮ್ಮ ಸಂಘಟನೆ ಆಟಗಳನ್ನು ಮಾಡ್ತೇನೆ. ಆಟಗಳಿಗೆ ಸಾಮಾನ್ಯ ಈ ನಮ್ಮ ಎಲ್ಲ ಕಲಾವಿದರು ಬರ್ತಾರೆ. ಬೆಳೆಯೂರು ಸಂಜಯ್ ಹೆಗಡರು, ಆಮೇಲೆ ನಮ್ಮ ಹಿಲ್ಲೂರು ಭಾಗವತರು, ರಾಮಕೃಷ್ಣ ಭಾಗವತರು, ಆಮೇಲೆ ಗುಡ್ಡದಿ ಮಂಜುನಾಥ ಮದ್ಲೆಗಾರರು, ಚಪ್ಪರ ಮನೆ ಶ್ರೀಧರ ಹೆಗಡರು, ಅಶೋಕ್ ಭಟ್ರು ಸಿದ್ದಾಪುರ, ಸುಮಾರು ಸಾಮಾನ್ಯ ಎಲ್ಲಾ ಕಲಾವಿದರು ಬರ್ತಾರೆ. ನಮ್ಮ ಸಿಳಿಗೆ ಶಿವು ಅವರು ಕೂಡ ನಮ್ಮ ತಂಡಕ್ಕೆ ವೇಷಕ್ಕೆ ಬರ್ತಾರೆ. ಮತ್ತೆ ಜೊತೆಯಲ್ಲಿ ಅವರು ಹಾಗೆ ನಮ್ಮ ಎಲ್ಲಾ ವೇಷಗಳನ್ನು ಮಾಡ್ತಾರೆ. ಈಗ ನಾವು ಪೋಷಕ ಪಾತ್ರಧಾರಿಯಾಗಿ ಎಲ್ಲಾ ವೇಷಗಳನ್ನು ಮಾಡ್ತೇನೆ ನಾನು. ಅವರು ಹಾಗೆ ನಮಗೆ ಬಹಳ ಅನುಕೂಲವಾಗ್ತಾರೆ. ತುಂಬಾ ಈ ಕಡೆ ಎಲ್ಲಾ ಕಲಾವಿದರು ನಮ್ಮ ತಂಡಕ್ಕೆ ಬಂದು ವೇಷ ಮಾಡ್ತಾರೆ. ಸೊ ನೀವೊಂದು ದೊಡ್ಡ ದೊಡ್ಡ ಮೇಳಗಳಲ್ಲಿ ಇರೋದ್ರಿಂದ ಸೊ ನಿಮ್ಗೆ ಅಲ್ಲಿ ಒಂದು ದೊಡ್ಡ ದೊಡ್ಡ ಒಳ್ಳೆ ಕಲಾವಿದರು ಕಾಂಟ್ಯಾಕ್ಟ್ ಇರೋದ್ರಿಂದ ನಿಮ್ಗೆ ಮೇಳಗಳಿಗೆ ಇನ್ನೂ ಅನುಕೂಲ ಆಗುತ್ತೆ. ತುಂಬಾ ತುಂಬಾ ನಾನು ಅದೇ ಅವಾಗ ಹೇಳಿದಾಗ ಪೆರಡೂರು ಮೇಳದ ತಿರುಗಾಟ ನನಗೆ ಬಹಳ ಪ್ರಯೋಜನ ಕೊಟ್ಟಿದೆ. ಯಾಕಂದ್ರೆ ಪೆರಡೂರು ಮೇಳದಲ್ಲಿರುವಾಗ ಇದು ತುಮ್ರಿ ಭಾಸ್ಕರ್ ಅವರು, ಯಲಗೊಪ್ಪ ಸುಬ್ರಹ್ಮಣ್ಯ ಗೌಡ್ರು ಎಲ್ಲರೂ ತುಂಬಾ ಕಲಾವಿದರು ಒಡನಾಟ ಆಯ್ತು, ಉತ್ತಮ ಕಲಾವಿದರದ್ದು. ಮತ್ತೆ ನಾನು ಮೇಳ ಬಿಟ್ಟು ಪೆಟ್ಟಿಗೆ ಒಳ್ಳೆ ರೀತಿಯಲ್ಲಿ ಡ್ರೆಸ್ ಒಳ್ಳೆ ರೀತಿಯಲ್ಲಿ ನಡಿಲಿಕ್ಕೂ ಪೆರಡೂರು ಮೇಳದ ತಿರುಗಾಟ ಅಂತ ನಾನು ಎಲ್ಲೂ ಹೇಳ್ತೇನೆ. ಈಗಲೂ ನನ್ನ ಮನಸ್ಸಿನಲ್ಲಿ ಇದೆ. ಅಲ್ಲಿ ಒಂದು ನಮಗೆ ಬಂದ ಹೆಸರು ಇವತ್ತು ನಮ್ಮ ಪೆಟ್ಟಿಗೆ ಇಷ್ಟು ಒಳ್ಳೆ ರೀತಿಯಲ್ಲಿ ನಡಿಲಿಕ್ಕೆ ಕಾರಣ ಆಗಿದೆ. ಮತ್ತೆ ಇಲ್ಲೂ ಕೂಡ ನಮ್ಮ ಕಲಾವಿದರೆಲ್ಲ ಕೆರೆಕೆ ಗಣೇಶಣ್ಣ ಇರ್ಬೋದು, ಚಂಡೆ, ಇವರೆಲ್ಲ ನಿರಂತರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರವ್ರು. ಹಾಗಾಗಿ ಈಗ ಡ್ರೆಸ್ ಮಾಡ್ಕೊಂಡು ಅದ್ರಲ್ಲಿ ಆಟ ಮಾಡ್ತಾ ಡ್ರೆಸ್ ಬಾಡಿಗೆ ಕೊಡ್ತಾ ನಿಮ್ದೇ ಒಂದು ತಂಡ ಕಟ್ಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ. ನೆಮ್ಮದಿ. ನಾವು ಕಲಾ ತಂಡ ಕಟ್ಟಿಕೊಂಡ ಮೇಲೆ ತುಂಬಾ ಕಲಾವಿದರು ನಮ್ಮ ತಂಡಕ್ಕೆ ವೇಷಕ್ಕೆ ಬರ್ತಾರೆ. ಕಳೆದ ವರ್ಷ ಚಂದ್ರಹಾಸ ಗೌಡ್ರು ಮೇಳದಿಂದ ಹೊರಗಿದ್ರು, ತುಂಬಾ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ನಮ್ಮ ತಂಡಕ್ಕೆ. ಮತ್ತೆ ಕಲಾವಿದರು ಒಳ್ಳೊಳ್ಳೆಯವ್ರನ್ನ ಹಾಕೊಂಡು ಆಟ ಮಾಡೋದ್ರಿಂದ ನಮ್ಮ ತಂಡಕ್ಕೂ ಹೆಸರು ಬರ್ತದೆ, ನಮಗೂ ಒಂದು ಕ್ವಾಲಿಟಿ ಹೆಸರು ಕೊಡ್ಬೋದು. ಮತ್ತೆ ನಾನು ಆದಷ್ಟು ಪ್ರಯತ್ನ ಮಾಡಿ ಒಂದು ಜನರಿಗೆ ಒಳ್ಳೆ ಕಾರ್ಯಕ್ರಮ ಕೊಡುವ ಪ್ರಯತ್ನ ಮಾಡ್ತೇನೆ. ಈ ಕೆಲವು ಸಂಘಟಕರು ಕಲಾವಿದರು ಉತ್ತಮ ಕಲಾವಿದರು ಬೇಕು ಅಂತ ಹೇಳ್ತಾರೆ, ಹಣದ ವಿಷಯ ಬಂದಾಗ ಕಡಿಮೆ ಹಣಕ್ಕೆ ಆಗ್ಬೇಕು ಅಂತಾರೆ. ಅಂತ ಸಂದರ್ಭದಲ್ಲಿ ನಾನು ಆಟವೇ ಬಿಟ್ಟಿದ್ದೇನೆ ಬಿಟ್ರೆ ಕ್ವಾಲಿಟಿ ಬಿಡಲಿಲ್ಲ. ಒಂದು ಉತ್ತಮ ಆಟ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ನಾನು. ಉತ್ತಮ ಕಲಾವಿದರು ಹಿಮ್ಮೇಳ ಮುಮ್ಮೇಳ ಇದನ್ನೆಲ್ಲ ಸಂಘಟನೆ ಮಾಡಿ ಆದಷ್ಟು ಉತ್ತಮ ಪ್ರದರ್ಶನ ಕೊಡುವ ಪ್ರಯತ್ನವನ್ನ ಮಾಡ್ತಾ. ಸೊ ನಿಮ್ಗೆ ವರ್ಷಗಳಲ್ಲಿ ಆಟಗಳ ಸಂಖ್ಯೆ ಕಡಿಮೆ ಇದ್ರು ಕ್ವಾಲಿಟಿಲಿ ಯಾವ್ದೇ ರೀತಿ ಕಾಂಪ್ರಮೈಸ್ ಮಾಡಲ್ಲ ಅನ್ಸುತ್ತಲ್ಲ. ಒಳ್ಳೆ ಕಲಾವಿದರ ಕರ್ಸಿ ನಿಮ್ಗೆ ಏನು ಒಂದು ಸರಿಯಾಗಿ ಒಂದು ಪ್ರಮಾಣದಲ್ಲಿ ಯಕ್ಷಣ ಆಗ್ಬೇಕು, ಹಂಗಿದ್ರು ಮಾತ್ರ ಯಕ್ಷಣ ಮಾಡ್ತೀರಾ. ಮತ್ತೆ ಈಗ ನಾವು ಒಂದು ಆಟ ಹಾಳಾದ್ರೆ ನಮಗೆ ಮತ್ತೆ 10 ಆಟಗಳು ಹೋಗ್ತದೆ. ಆಟ ನೋಡಿದವರು ಆಟ ಚಲೋ ಆಗ್ಲಿಲ್ಲ ಬೇಡ ಅಂತ. ಅದೇ ಆಟ ಒಳ್ಳೇದಾದ್ರೆ ಇದಿಲ್ದ್ರೆ ಇನ್ನೊಂದು ಆಟ ನಮಗೆ ಸಿಗ್ತದೆ ಈ ರೀತಿ. ಹಾಗಾಗಿ ಆದಷ್ಟು ಒಳ್ಳೆ ಪ್ರದರ್ಶನ ಕೊಡುವ ಪ್ರಯತ್ನವನ್ನು ಬಹಳ ಮಾಡ್ತೇನೆ ನಾನು. ಆಟ ಮಾತಾಡಿದ ಕೂಡಲೇ ಮೊದಲು ಈ ಪ್ರಯತ್ನ ಮಾಡೋದೇ ಅದು ಯಾರು ಉತ್ತಮ ಕಲಾವಿದರು ಸಿಗ್ತಾರೆ ಅಂತ ಹೇಳಿ. ಹಾಗೆ ಉತ್ತಮ ಕಲಾವಿದರನ್ನ ಹಾಕಿ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇನೆ. ತುಂಬಾ ಜನ ಕಲಾವಿದರು ಸಹಾಯ ಸಹಕಾರ ಪ್ರೋತ್ಸಾಹ ಇದು ನಮಗಿಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಕಾರಣ ಆಗಿದೆ. ನನ್ನ ಮೇಳದ ಸುದೀರ್ಘ ತಿರುಗಾಟದಲ್ಲಿ ತುಂಬಾ ಕಲಾವಿದರು ನನಗೆ ಸಹಾಯ ಮಾಡಿದ್ದಾರೆ. ರಂಗದ ಅನುಭವ ಇರ್ಬೋದು ಯಾವುದೇ ಇದ್ರೂ ಕೂಡ ಬಹಳ ಸಹಾಯ ಮಾಡಿದ್ದಾರೆ. ಇವತ್ತು ಈಗ ತಂಡ ಕಟ್ಟಿ ಮಾಡೋಕಂದ್ರೆ ಅದೊಂದು ಆರ್ಥಿಕವಾಗಿ ತುಂಬಾ ಖರ್ಚು ಬರ್ತದೆ. ಈಗ ನಿಮ್ದು ಹೇಗಿದೆ? ಈಗ ಒಂದು ಆಗಿನ ಇದಕ್ಕೂ ಈಗಿನ ಇದಕ್ಕೂ ಜೀವನ ಶೈಲಿಯಲ್ಲಿ ಅಥವಾ ಆರ್ಥಿಕವಾಗಿ ಹೇಗಿದೆ ಅಂತ ಹೇಳ್ಬೋದು? ಇಲ್ಲ ತುಂಬಾ ಬದಲಾವಣೆ ಆಗಿದೆ. ಇದು ಸಂತೋಷವಾಗಿ ಹೇಳ್ತೇನೆ ನಾನು. ಅಂದ್ರೆ ಮೇಳದ ತಿರುಗಾಟ ಅದು ಇದು ಖರ್ಚುಗಳು ಹೆಚ್ಚು ಬರ್ತದೆ, ಸಂಪಾದನೆ ಕಡಿಮೆ ಆಗಿ ಹೋಗ್ತದೆ. ಎಷ್ಟೇ ಪೇಮೆಂಟ್ ಇದ್ರು ಖರ್ಚುಗಳೇ ಹೆಚ್ಚು ಬರ್ತದೆ, ತಿರುಗಾಟ ಜಾಸ್ತಿ ಆಗ್ತದೆ. ನಮಗಂತೂ ದೂರದವ್ರಿಗೆ ಬಹಳ ಕಷ್ಟ. ಆದ್ರೆ ಈಗ ನಾವು ಡ್ರೆಸ್ ಮಾಡಿದ ಮೇಲೆ ಆರ್ಥಿಕವಾಗಿಯೂ ಸ್ವಲ್ಪ ಸುಧಾರಿಸಿದೀವಿ, ಏನು ಅಡ್ಡಿಲ್ಲ. ಬಹಳ ದೊಡ್ಡ ಮಟ್ಟಕ್ಕೆ ಅಲ್ಲದೆ ಇದ್ರು ಒಂದು ಹಂತದಲ್ಲಿ ಒಂದು ಮನೆ ಮಾಡಿದ್ದೀನಿ ಹೊಸದಾಗಿ. ಈಗ ನಮ್ಮ ದೊಡ್ಡ ಸಾಧನೆ ಅಂದ್ರೆ ಅದೇ. ಈಗ ಒಂದು ಯಕ್ಷಗಾನ ನಿಮ್ಗೆ ಎಲ್ಲದೂ ಕೊಟ್ಟಿದೆ, ಸಮಾಜದ ಹೆಸರು ಕೊಟ್ಟಿದೆ, ಗೌರವ ಕೊಟ್ಟಿದೆ, ಜೊತೆಗೆ ಆರ್ಥಿಕವಾಗಿ ಕೊಟ್ಟಿದೆ, ಮಾನಸಿಕವಾದ ನೆಮ್ಮದಿ ಕೊಟ್ಟಿದೆ. ಯಕ್ಷಗಾನ ನನಗೆ ನಿಮ್ಮನ್ನೆಲ್ಲ ಗುರುತಿಸ್ತಾರೆ, ಯಕ್ಷಗಾನ ಮೂಲಕ ಗುರುತಿಸ್ತಾರೆ. ಖಂಡಿತ ಎಲ್ಲರೂ ಗುರುತಿಸ್ತಾರೆ. ಸಮಾಜದಲ್ಲಿ ಪರಿಚಯಿಸಿಕೊಳ್ಳಿಕ್ಕೆ ಇದೊಂದು ಬಹಳ ಒಳ್ಳೇದಾಗಿದೆ ಅಂತ
ನೀವೊಂದು ಇಷ್ಟು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಇದ್ರ ಜೊತೆಗೆ ಒಂದು ತಂಡ ಕಟ್ಕೊಂಡಿದ್ದೀರಾ. ಹೌದು. ಸೊ ಇಷ್ಟು ತಂಡ ಎಲ್ಲ ಕಟ್ಬೇಕಂದ್ರೆ ನೀವು ಒಂದು ಹಲವಾರು ಜನಗಳ ಸಹಕಾರ ಬೇಕಾಗತ್ತೆ ಅಲ್ವಾ? ಈಗ ನಿಮ್ಗೆ ಒಂದು ಹೊತ್ತು ಕೇಳಿದಾಗ ಕೆಲವ್ರ ಹೆಸರು ನೆನಪಾಗಲ್ಲ ಹೇಳೋದಕ್ಕೆ, ಕೆಲವು ನೆನಪಿದ್ದಷ್ಟು ನಿಮ್ಗೆ ಸಹಕಾರ ಕೊಟ್ಟಷ್ಟು ಜನರುಗಳು ಹೇಳ್ಬೋದಾ ಯಾರೆಲ್ಲ ಸಹಕಾರ ಆಗ್ತಿದಾರೆ ಅಂತ? ನಾನು ಪೆಟ್ಟಿಗೆ ಮಾಡುವ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ ಬಯಲುಗದ್ದೆ ಗಣಪತಿ ಅವನು ಕೂಡ ತುಂಬಾ ಸಹಾಯ ಮಾಡಿದ್ದಾನೆ. ಮತ್ತೆ ನಾವು ಊರಿನಲ್ಲಿ ತಂಡ ಕಟ್ಟಲಿಕ್ಕೆ ನಮ್ಮ ಊರಿನವರೆಲ್ಲ ತುಂಬಾ ಸಹಕಾರ ಮೊದಲೇ ಮುಖ್ಯ ಬೇಕು. ಮತ್ತೆ ತುಂಬಾ ಪ್ರೋತ್ಸಾಹ ಇದೆ. ಮತ್ತೆ ಊರಿನವ್ರು ಈಗಲೂ ಕೂಡ ನಮ್ಮಲ್ಲಿ ಒಂದು ಯಕ್ಷಗಾನ ಆಗಬೇಕು ಅಂದ್ರೆ ನನ್ನನ್ನು ಕೇಳದೆ ಯಾವತ್ತೂ ಮುಂದುವರಿಯಲ್ಲ. ತುಂಬಾ ಅಭಿಮಾನನೂ ಇದೆ, ನಮಗೂ ತುಂಬಾ ಗೌರವ ಇದೆ. ಜೊತೆಯಲ್ಲಿ ಈಗ ನಮ್ಮ ಯಕ್ಷಗಾನ ಈ ಪೆಟ್ಟಿಗೆ ಅಂತ ಏನ್ ಹೇಳ್ತೀವಿ, ಡ್ರೆಸ್ ತಗೊಂಡು ಹೋಗೋದು, ನಮ್ಮ ಚಿಕ್ಕಪ್ಪ ಹುಚ್ಚಪ್ಪ ಅವರು ನಮ್ಮ ಜೊತೆಲಿ ಯಾವಾಗೂ ಇದ್ದಾರೆ. ಅದು ಬಹಳ ನಮಗೆ ಒಂದು ಅನುಕೂಲ ಆಗಿದೆ. ಕೆಲವು ಸಂದರ್ಭದಲ್ಲಿ ನನಗೆ ಹೋಗ್ಲಿಕ್ಕೆ ಆಗದೆ ಇದ್ರು ಅವರೇ ಒಬ್ಬರೇ ಹೋದ್ರು ಅದನ್ನ ನಿಭಾಯಿಸ್ಕೊಂಡು ಬರ್ತಾರೆ, ಸಾಮರ್ಥ್ಯ ಇದೆ ಅವರಿಗೆ. ಹಾಗಾಗಿ ಅದು ನನಗೆ ಬಹಳ ಅನುಕೂಲ ಆಗಿದೆ. ಇನ್ನು ತಡಗಳೆ ಗಣಪತಣ್ಣ ಅವರು ಕೂಡ ಹಾಗೆ ನಮ್ಮ ಪೆಟ್ಟಿಗೆಗೆ ಬರ್ತಾರೆ. ಅವರು ತುಂಬಾ ಸಹಾಯ ಆಗಿದೆ ಅವರಿಂದ. ನಮ್ಮ ಕನ್ನಪ್ಪ ಮಾಸ್ಟರ್ ಕೂಡ ನಮ್ಮ ಪೆಟ್ಟಿಗೆ ಅನೇಕ ಸಂದರ್ಭಗಳಲ್ಲಿ ವೇಷಕ್ಕೆ ಬರ್ತಾರೆ. ಏನಾದ್ರೂ ಸಹಾಯ ಬೇಕು ಅಂತ ಹೇಳಿದ್ರೆ ವೇಷ ಮೇಕಪ್ ಮಾಡೋಕ್ಕೂ ಸಹ ತಾನು ಬರ್ತಾರೆ. ಆ ಒಂದು ಸಪೋರ್ಟ್ ನಮಗೆ ಎಲ್ಲವರಿಂದ ಇದೆ. ಈಗ ಇತ್ತೀಚೆಗೆ ಮತ್ತೆ ನಮ್ಮ ತಮ್ಮನೇ ಚಿಕ್ಕಪ್ಪನ ಮಗ ಮಂಜುನಾಥ್ ಅಂತ ಅವರು ಏನು ಯಕ್ಷಗಾನಕ್ಕೆ ಬೇಕಾದ ವೇದಿಕೆ ಮತ್ತೆ ಬೆಳಕಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಮೊದಲು ಗಾಡಿ ನಮ್ಮ ಜೊತೆಗೆ ಬರ್ತಿದ್ರು, ನಮ್ಮ ಡ್ರೆಸ್ ತಗೊಂಡು ಹೋಗ್ತಾ. ಈಗ ಅದೇ ಸ್ಟೇಜ್ ಎಲ್ಲ ಮಾಡಿದ್ದಾರೆ. ನಾವೆಲ್ಲರೂ ಸಂಘಟನೆ ಆಟ ಮಾಡೋದಿದ್ರೆ ಅವ್ರದ್ದೇ ಸ್ಟೇಜು ಮೈಕ್ ಎಲ್ಲ ತಗೊಳ್ತೀನಿ. ಅವರು ಕೂಡ ನಮಗೊಂದು ರೀತಿ ಬಲಗೈ ಇದ್ದಾಗೆ. ಹೀಗೆ ತುಂಬಾ ಜನ ನಮ್ಮ ಸ್ನೇಹಿತರೆಲ್ಲ ಸಹಾಯ ಮಾಡಿದ್ದಾರೆ. ಅದು ಕಲಾವಿದರ ಹೆಸರು ಹಿರಿಯ ಕಲಾವಿದರಿಂದ ಹಿಡಿದು ಕಿರಿಯ ಕಲಾವಿದರಿಂದ ಹಿಡಿದು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ ಯಕ್ಷಗಾನದಲ್ಲಿ. ಆದ್ರೆ ಈ ಸಂದರ್ಭದಲ್ಲಿ ಈಗ ತಕ್ಷಣ ಕೇಳಿದ್ರೆ ಹೇಳಲಿಕ್ಕೆ ಎಲ್ಲರಿಗೂ ನೆನಪಾಗಲ್ಲ. ಹೆಸರು ಮರೆತದ್ದಕ್ಕೆ ಕ್ಷಮೆ ಇರಲಿ ಅಂತ ಸರ್ವ ಕಲಾವಿದರಲ್ಲೂ ಕ್ಷಮೆ ಯಾಚಿಸ್ತೇನೆ. ಜೊತೆಯಲ್ಲಿ ಈಗಲೂ ಕೂಡ ಇಲ್ಲೂ ಹಾಗೆ ನಮ್ಮ ಪೆಟ್ಟಿಗೆಯಲ್ಲಿ ಬರುವಾಗ ಯಾರು ಸಹಾಯ ಮಾಡಿದಾರೋ, ಕೆಲವರು ಹೆಸರು ಬಿಟ್ಟು ಹೋಗಿರ್ಬೋದು, ಅವರಲ್ಲೂ ಕ್ಷಮೆ ಕೇಳ್ತೇನೆ. ಸೊ ಎಲ್ಲರ ಸಹಕಾರ, ಊರಿನವರು ಎಲ್ಲರ ಸಹಕಾರದಿಂದ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಯಕ್ಷಗಾನ ತಂಡ ಹೋಗ್ತಾ ಇದೆ ಅಲ್ವಾ? ಖಂಡಿತ. ಯಾಕಂದ್ರೆ ನಮ್ಮ ಊರಿನವ್ರು ನಾನು ಮೊದಲು ಹೇಳಿದ ಹಾಗೆ ನಮ್ಮ ಊರಿನಲ್ಲಿ ಸತ್ಯಗೌಡರು, ನಮ್ಮ ದೇವಗೌಡರು ಮತ್ತೆ ನಮ್ಮ ತಂದೆಯವರು ಇವರೆಲ್ಲ ಸೇರಿ ಬಹಳ ಕಷ್ಟಪಟ್ಟು ಆ ಸಂದರ್ಭದಲ್ಲಿ ವ್ಯವಸ್ಥೆಗಳಿರ್ಲಿಲ್ಲ. ಆ ಕಾಲದಲ್ಲಿ ಅದೇ ಮಾಕೋಡ್ ನಾರಾಯಣಗೌಡರು ಇವ್ರನ್ನೆಲ್ಲ ಕರೆಸಿ ಬಸ್ಸಿಗೆ ಬಂದು ಎಲ್ಲೋ ಒಂದೊಂದೇ ಬಸ್ ಇರೋದು, ಆ ಬಸ್ಸಿಗೆ ಬಂದು ಇಲ್ಲಿ ಕಲಿಸಿ ಯಕ್ಷಗಾನ ಮಾಡಿ ಆ ಒಂದು ಅವ್ರ ನೆಟ್ಟಿರುವಂತ ಗಿಡ ಇವತ್ತು ನಾವು ಅದರ ಫಲವನ್ನ ಪಡಿತಾ ಇದ್ದೀವಿ. ಅದು ನಿಮ್ಮದು ಅಷ್ಟು ಶ್ರಮ ಇದೆ. ಆದ್ರೆ ಅವತ್ತು ಅವರು ಒಂದು ಗಿಡ ನೆಡದೇ ಇದ್ರೆ ನಮ್ಗೆ ಇವತ್ತು ಫಲ ಕೊಯ್ಯಕ್ಕೆ ಯಕ್ಷಗಾನ ಬರ್ಲಿಕ್ಕೆ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಬರ್ತಿರ್ಲೇನು. ಹಾಗಾಗಿ ಅವ್ರು ಆವತ್ತು ಮಾಡಿದ್ರಿಂದ ನಮಗೊಂದು ಆಸಕ್ತಿ ಬಂತು. ಯಕ್ಷಗಾನದಲ್ಲಿ ನಾವು ಮುಂದುವರಿಲಿಕ್ಕೆ ಒಂದು ಅವಕಾಶ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ದು ಯಕ್ಷಗಾನ ತಂಡ, ಅದಕ್ಕೆ ಬೇಕಾದಂತ ಪರಿಕರ ಎಲ್ಲ ಇದೆ ನಮ್ಮಲ್ಲಿ. ಸೊ ನೀವು ಬಾಡಿಗೆನೂ ಕೊಡ್ತೀರಾ, ನೀವೇ ಒಂದು ಹೋಗಿ ವೇಷನೂ ಮಾಡಬಾರ? ನಾನು ಡ್ರೆಸ್ ಅನ್ನು ಬಾಡಿಗೆಗೂ ಕೊಡ್ತೀನಿ, ನಾನೇ ಸಂಘಟನೆ ಮಾಡಿ ಆಟ ಮಾಡ್ತೀನಿ. ಮತ್ತೆ ಯಾರಾದ್ರೂ ಹಿಂಗೆ ವೇಷಕ್ಕೆ ಕರೆದ್ರೆ ವೇಷಕ್ಕೆ ಹೋಗ್ತೀರಿ, ಎಲ್ಲ ಇದ್ರಲ್ಲೂ ಕೊಟ್ಟಿದ್ದೀರಾ ಹಾಗೆ. ಸೊ ನಿಮ್ದೇ ತಂಡ ಇದೆ, ಬೇರೆ ಕಡೆ ಹೋಗ್ಬೇಕು ಅನ್ನೋದೆಲ್ಲ ಏನಿಲ್ಲ, ನೀವು ಬೇಕಾದ್ರೆ ಬೇರೆ ಕಡೆ ಹೋಗಿ ಯಕ್ಷಗಾನ ಮಾಡಿ ಬರ್ತೀರಾ? ಯಾಕಂದ್ರೆ ಈಗ ನಂದು ತಂಡದ ಆಟ ಇದ್ರೆ ಹೋಗಲ್ಲ, ಬಿಟ್ರೆ ಖಾಲಿ ಇದ್ರೆ ನಾನು ಹೋಗ್ತೇನೆ. ನನಗೆ ಯಕ್ಷಗಾನ ಬದುಕು ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಅದೇ ಒಂದು ಜೀವ. ಹಾಗಾಗಿ ನಾನು ಎಷ್ಟೊತ್ತಿಗೆ ಕರೆದ್ರು ಹೋಗ್ತೇನೆ. ಮತ್ತೆ ಆಟಕ್ಕೆ ಹೋದಾಗ ಆ ವೇಷ ಈ ವೇಷ ಅದು ಮಾಡೋದಿಲ್ಲ ಇದು ಮಾಡೋದಿಲ್ಲ ಹೇಳೋದು, ಎಲ್ಲದಕ್ಕೂ ರೆಡಿ ರೆಡಿ ಇರ್ತೀವಿ. ಹಾಗಾಗಿ ನಮ್ಮನ್ನ ಎಲ್ಲಾ ಕಲಾವಿದರು ತುಂಬಾ ಇಷ್ಟಪಡ್ತಾರೆ, ಮೇಳದ ಯಜಮಾನರು ಕೂಡ ನಮ್ಮನ್ನ ಇಷ್ಟಪಡೋದು. ಹಾಗಾಗಿ ಎಷ್ಟೊತ್ತಿಗೆ ಯಾವ ವೇಷ ಹೇಳಿದ್ರು ಮಾಡ್ಕೊಂಡು ಹೋಗಿ ಒಂದು ಆ ಸಂದರ್ಭದಲ್ಲಿ ರಂಗದ ಮರ್ಯಾದೆಯನ್ನು ಉಳಿಸುವ ಪ್ರಯತ್ನ ಮಾಡ್ತೀವಿ ನಾವು. ಹಾಗಾಗಿ ನಮಗೆ ಅದು ಇವತ್ತು ನಮಗೂ ಒಂದು ಬಹಳ ಪ್ರಯೋಜನ ಆಗಿದೆ ಅಂತ ಹೇಳಲಿಕ್ಕೆ. ಸೊ ನೀವೀಗ ಎಷ್ಟು ವರ್ಷಗಳ ಕಾಲ ಯಕ್ಷಗಾನದಲ್ಲಿದ್ದೀರಾ, ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನು ಗೌರವಿಸ್ತೇವೆ, ಸನ್ಮಾನ ಮಾಡಿರ್ತೇವೆ. ಕೆಲವು ನೆನಪಿದ್ದಷ್ಟು ನಮ್ಮ ವೀಕ್ಷಕರು ತಿಳಿಸ್ಬೋದಾ ಯಾವ ಸನ್ಮಾನಗಳು? ಅಥವಾ ಖಂಡಿತ. ಮತ್ತೆ ಆರಂಭದಲ್ಲಿ ನಮ್ಮ ಊರಿನಲ್ಲೇ ನನ್ನನ್ನು ಗೌರವಿಸಿದ್ದಾರೆ, ಅದು ಬಹಳ ಹೆಮ್ಮೆಯ ವಿಷಯ. ಆಮೇಲೆ ಮತ್ತೆ ಬಾಂಬೆದಲ್ಲಿ, ಹೈದರಾಬಾದಲ್ಲಿ ಮಂಜುರು ಅಂತ ಹೇಳಿ ಮಾರನಕಟ್ಟೆ ಅವರು
ಕಾರ್ಯಕ್ರಮಕ್ಕೆ 2 ಸಂದರ್ಭದಲ್ಲಿ ಕರೆಸಿ, ಒಂದು ಸಂದರ್ಭದಲ್ಲಿ ನಮ್ಗೆ ಸನ್ಮಾನ ಮಾಡಿದ್ದಾರೆ, ಗೌರವಿಸಿದ್ದಾರೆ. ಮತ್ತೆ ಸಾಗರ, ಶಿವಮೊಗ್ಗ ಎಲ್ಲ ಕಡೆ, ಸಾಗರದಲ್ಲಿ 2-3 ಸನ್ಮಾನ ಆಗಿದೆ ಸಂದರ್ಭಗಳಲ್ಲಿ. ಮತ್ತೆ ನಮ್ಮ ದತ್ತಮೂರ್ತಿ ಭಟ್ರು ಸಾಗರದಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ. ಹೀಗೆ ಸುಮಾರು ಸಂಘ ಸಂಸ್ಥೆಗಳಿಂದ ಸನ್ಮಾನ ನನಗೆ ದೊರಕಿದೆ. ಸೊ ನೀವೀಗ ಯಕ್ಷಗಾನದಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ದಾರೆ, ಎಲ್ಲಾ ದೊಡ್ಡ ದೊಡ್ಡ ಮೇಳಗಳು ಇದ್ದೀರಾ, ಜೊತೆಗೆ ನಿಮ್ದೇ ಆದ ಒಂದು ತಂಡ ಕಟ್ಕೊಂಡಿದ್ದೀರಾ ಅಲ್ವಾ? ನಿಮ್ದೇ ಆದ ಒಂದು ಯಕ್ಷಗಾನಕ್ಕೆ ಒಂದು ದೊಡ್ಡ ಕೊಡುಗೆ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಈಗಿನ ಮುಂದಿನ ಪೀಳಿಗೆ ಅಥವಾ ಮುಂದಿನ ಯುವಕರಿಗೆ ನೀವು ಯಕ್ಷಗಾನ ಬಗ್ಗೆ ಏನ್ ಹೇಳ್ತೀರಾ, ಹಾಗೂ ವೀಕ್ಷಕರಿಗೆ ಏನಂತ ಒಂದು ಮೆಸೇಜ್ ಕೊಡೋದ್ರೆ ಏನ್ ಹೇಳ್ತೀರಾ? ನಾನು ವೀಕ್ಷಕರಿಗೆ ಹೇಳುವುದೇನೆಂದರೆ, ಯಕ್ಷಗಾನ ಬೇರೆ ಎಲ್ಲ ಉದ್ಯೋಗ ಮನುಷ್ಯನ ಬದುಕಿಗೆ ಬೇಕು, ಬದುಕಲಿಕ್ಕೆ ಒಂದೊಂದು ಉದ್ಯೋಗ ಬೇಕು. ಆದರೆ ಯಕ್ಷಗಾನವು ಒಂದು ಉದ್ಯೋಗ ಅಂತ ನಾವು ಯೋಚನೆ ಮಾಡಿದರೆ ಆರ್ಥಿಕವಾಗಿ ಏನೂ ಕೊರತೆ ಇಲ್ಲ. ಸೊ ಈಗಿನ ಬರೋ ಯುವಕರಿಗೆ ಒಂದು ಒಳ್ಳೆ ಅವಕಾಶಗಳು ಇದೆ ಖಂಡಿತ. ಮತ್ತೆ ಬೇರೆ ಉದ್ಯೋಗಗಳಲ್ಲಿ ಆಯಾ ಪ್ರಾಂತ್ಯದಲ್ಲಿ ಒಬ್ಬೊಬ್ಬನಿಗೆ ವ್ಯಕ್ತಿ ಹೆಸರಿರ್ಬೋದು, ವೈದ್ಯರಿಗೋ ಅಥವಾ ಇಂಜಿನಿಯರೋ ಬೇರೆ ಬೇರೆ ಇದಾದ್ರೆ ಅವರಿಗೆ ಹಣಕಾಸು ದೊರಕಬಹುದು, ಮತ್ತೆ ಆ ಪ್ರಾಂತ್ಯದಲ್ಲಿ ಹೆಸರಿರ್ಬೋದು. ಆದರೆ ಕಲಾವಿದನಿಗೆ ಹಣದ ಜೊತೆಯಲ್ಲಿ ರಾಜ್ಯದಲ್ಲಿ ಹೆಸರು ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಹಾಗಾಗಿ ಹೆಸರು ಬರ್ತದೆ, ಜೊತೆಯಲ್ಲಿ ಹಣದಲ್ಲೂ ಈಗ ಯಾವ ಕಲಾವಿದರು ಯಾರು ಕೊರತೆ ಇಲ್ಲ. ಅದರಿಗೆ ಸರಿಯಾದ ಒಂದು ನ್ಯಾಯವಾದ ಸಂಬಳ, ದುಡಿಮೆ ಇದೆ. ಹಾಗಾಗಿ ಆರ್ಥಿಕವಾಗಿಯೂ ಕಲಾವಿದರೆಲ್ಲ ಈಗ ಸದೃಢರಾಗ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಯಕ್ಷಗಾನದಲ್ಲಿ ಸಿಗಬಹುದಾದಂಥ ಅನುಭವ ಯಾವ ಇದರಲ್ಲೂ ಸಿಗೋದಿಲ್ಲ ಅಂತ ನಾನು ಹೇಳ್ತೇನೆ. ಯಕ್ಷಗಾನದಲ್ಲಿ ಪುರಾಣದ ಅನುಭವ ಆಗ್ತದೆ. ನಾವು ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾದಂಥ ಅನೇಕ ವಿಷಯಗಳು ಯಕ್ಷಗಾನದಲ್ಲಿ ನಮಗೆ ದೊರಕುತ್ತದೆ. ಹಾಗಾಗಿ ಮುಂದಿನ ಹುಡುಗರು, ನಾವು ಸಣ್ಣವರಿರುವಾಗಲೇ ಹೇಳ್ತಿದ್ರೆ ಯಕ್ಷಗಾನ ಇನ್ನು ಹೆಚ್ಚು ವರ್ಷ ನಡೆಯೋದಿಲ್ಲ ಅಂತ. ಆದ್ರೆ ನಾವೇ ಯಕ್ಷಗಾನದಲ್ಲಿ ಕಳೀತಾನೆ ಬಂದಿವಿ. ಆದ್ರೆ ಯಕ್ಷಗಾನ ಈಗ ಬೆಲೆ ಹೆಚ್ಚುತ್ತಾನೆ ಇದೆ. ಸ್ವಲ್ಪ ಈಗ ಚೆನ್ನಾಗಿ ಹೋಗ್ತಾ ಇದೆ. ತುಂಬಾ ಬಹಳ ಆಟಗಳಾಗ್ತದೆ. ಕಲಾವಿದರು ತುಂಬಾ ಜನ ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ. ಈಗ ಇತ್ತೀಚೆಗೆ ನಮ್ಮ ಹುಡುಗರು ನಮಗೆ ಪರಿಚಯ ಇಲ್ಲ. ಹೌದು, ಚಂಡೆಯಲ್ಲಿ, ಮದ್ದೆಯಲ್ಲಿ, ಭಾಗವತಿಕೆಯಲ್ಲಿ ತುಂಬಾ ಜನ ಬಹಳ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಈಗ. ಬಟ್ ನಿಮ್ಗೆ ಕಲಿಕೆನೂ ಅಷ್ಟು ಕಷ್ಟ ಆಯ್ತು ನಿಮ್ಮ ಇದ್ದಾಗ? ಹೌದೌದು, ಆವಾಗ ಕಲೀಲಿಕ್ಕೂ ಕಷ್ಟ ಆಯ್ತು. ಈಗ ಮತ್ತೆ ಈಗ ಮಾಧ್ಯಮಗಳು, ವ್ಯವಸ್ಥೆಗಳು ಬಹಳ ಇದೆ. ಕಲೀಲಿಕ್ಕೂ ಹುಡುಗರಿಗೆ ಅನುಕೂಲಗಳಿದೆ. ಈಗ ಅಲ್ಲಲ್ಲಿ ಕಲಿಸುವವರು ಇದ್ದಾರೆ, ಕಲೀಲಿಕ್ಕೂ ಅನುಕೂಲ ಇದೆ. ಮತ್ತೆ ಹುಡುಗರು ಈಗ ಯಕ್ಷಗಾನಕ್ಕೆ ಬರಬೇಕು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಎಲ್ಲ ದೃಷ್ಟಿಯಲ್ಲೂ ಅನುಭವ ಆಗ್ತದೆ, ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಬಹಳ ಯಕ್ಷಗಾನ ಅನುಕೂಲ ಆಗ್ತದೆ ಯುವಕರಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟೊತ್ತು ನಿಮ್ಮ ಒಂದು ಯಕ್ಷಗಾನ ಪಯಣ ಇರ್ಬೋದು, ಒಂದು ನಿಮ್ಮ ತಂಡದ ಒಂದು ಏನು ಕೊಡುಗೆ ಇರ್ಬೋದು, ತಂಡ ಕಟ್ಟಿ ಒಂದು ಬೆಳೆಸಿದ್ದೀರಾ, ಅದ್ರ ಬಗ್ಗೆ ಒಂದು ವಿಸ್ತೃತ ಮಾಹಿತಿಯನ್ನು ನೀಡೋದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ತುಂಬ ಧನ್ಯವಾದಗಳು. ಇಲ್ಲಿಯವರೆಗೆ ಬಂದು ನಮ್ಮನ್ನು ಸಂದರ್ಶಿಸಿದ್ದಕ್ಕೆ ನಾನು ಕೂಡ ನಿಮಗೆ ವಂದಿಸ್ತಾ ಇದ್ದೇನೆ.